ಮನೇಲಿ ನಾರ್ಮಲ್ ಎಲ್ಲರೂ ತಿನ್ನೋ ತರ ಇಡ್ಲಿ ದೋಸೆ ಅದೇ ತಿಂತೀರಾ ಅಥವಾ ಫುಲ್ ಡಯಟ್ ಫುಡ್? ಇಲ್ಲ ಇಲ್ಲ ನನಗೆ ಕ್ಯಾರಿಯರ್ ಬರುತ್ತೆ ಆಲ್ಮೋಸ್ಟ್ ಒಂದು 4 ಗ್ರಾಮ್ months ಲೆಕ್ಕದಲ್ಲಿ ತೂಕ ಮಾಡಿ ಕಳ್ಸೋದ? ಇಲ್ಲ 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 ಮಾಡೋದೇ ಇಲ್ಲ ನಾವು. ಯಾಕಂದ್ರೆ ಲೈಫ್ ಪೂರ್ತಿ ನಾವು ಕೌಂಟ್ ಮಾಡ್ತಾ ಇರಕ್ಕಾಗತ್ತಾ? ಅದು ಮತ್ತೆ ಎಂತ ಅದು ಜೀವನನೇ ಅಲ್ಲ. ಸಂಡೇ ಒಂದ್ ದಿವಸ ಚೀಟ್ ಡೇ, ಸಂಡೇ ಏನೇನ್ ಬೇಕು ಎಲ್ಲ ಚೆನ್ನಾಗಿ ತಿನ್ಬಿಡೋದು. ಅದು ಬಿಟ್ಟು ಇಡೀ ವಾರ ಕ್ಯಾರಿಯರ್ ಬರುತ್ತೆ. ಓಕೆ ಓಕೆ. ಸಾಮಾನ್ಯವಾಗಿ ಸಿನಿಮಾ ರಂಗದವ್ರಿಗೆ ನಾನು ರಿಪೀಟೆಡ್ಲಿ ಕೇಳೋ ಪ್ರಶ್ನೆ, ಯಾಕಂತಂದ್ರೆ ತುಂಬಾ ಚರ್ಚೆ ಆಯ್ತು ನೆಪೋಟಿಸಮ್, ತಂದೆ ಇದ್ರು ಅಂದ್ರೆ ಮಕ್ಳಿಗೆ ಈಸಿ ಆಗ್ಬಿಡುತ್ತೆ, ಬೇರೆಯವ್ರಿಗೆ ಅವಕಾಶ. ಬಟ್ ನನ್ಗನ್ಸೋದು ಯಾರೇ ಈ ರೀತಿಯ ರಂಗ ಪ್ರವೇಶ ಮಾಡಿದಾಗ ಅವ್ರ ಟ್ಯಾಲೆಂಟ್ ಇರ್ಲೇಬೇಕು ಅಂತ ಹೇಳಿ. ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಖಂಡಿತವಾಗ್ಲು ಎಷ್ಟೋ ನಮಗೆ ತುಂಬಾ ಎಕ್ಸಾಂಪಲ್ಸ್ ಇವೆ. ಮೊದಲನೇ ಸಿನಿಮಾ ದೇವರಾಜ್ ಅವ್ರ ಮಗ ಅಂತ ನೋಡಕ್ ಬರ್ತಾರೆ, 2ನೇ ಸಿನಿಮಾ ಬರ್ತಾರೆ, ನೀವು ಅವಾಗ್ಲೂ ಇಂಪ್ರೆಸ್ ಮಾಡಿಲ್ಲ ಅಂದ್ರೆ ದೇವರಾಜ್ ಅವ್ರ ಸಿನಿಮಾ ನೋಡ್ತಾರೆ, ನನ್ನ ಸಿನಿಮಾ ಏನಕ್ಕೆ ನೋಡ್ತಾರೆ. ಸೊ ಯು ಹ್ಯಾವ್ ಟು ವರ್ಕ್ ಹಾರ್ಡ್ ಆನ್ ಇಟ್. ಅಂಡ್ ಜನ ನಿಮ್ಮನ್ನ ಸ್ಕ್ರೀನ್ ಮೇಲೆ ನೋಡಿ ಅವ್ರಿಗೆ ಇಷ್ಟ ಆದ್ರೆ ಮಾತ್ರ ನೀವು ಸ್ಥಿರವಾಗಿರೋಕ್ಕಾಗೋದು, ಇಲ್ಲಾಂದ್ರೆ ಇಟ್ಸ್ ಇಂಪಾಸಿಬಲ್. ನೆಪೋಟಿಸಮ್ ಅಂತ ಹೇಳ್ತಾರೆ, ಬಟ್ ಇಟ್ಸ್ ಆಕ್ಚುಲಿ ಟಫರ್. ಸಿನಿಮಾ ಜರ್ನಿ ಬಗ್ಗೆ ಮಾತನಾಡೋ ಸಂದರ್ಭದಲ್ಲಿ ಇದು ಕ್ಲೀಶೆ ಪ್ರಶ್ನೆ, ಬಟ್ ಸಹಜವಾಗಿ ಅಭಿಮಾನಿಗಳಿಗೆ ಕುತೂಹಲ ಇರುತ್ತೆ. ನಿಮಗೆ ಬಹಳ ಹತ್ತಿರವಾಗಿದ್ದು, ನೀವು ತುಂಬಾ ಅನುಭವಿಸಿ ಅಭಿನಯಿಸಿದ ಚಿತ್ರ, ಇಂಥ ಚಿತ್ರ ಮತ್ತೊಂದ್ಸತಿ ಬರ್ಬೇಕು ನನಗೆ ಅವಕಾಶ ಅಂತ ಕಾಯ್ತಾ ಇರೋ ಚಿತ್ರ? ಇಲ್ಲ, ಸಾಕಷ್ಟಿವೆ. ನನಗೆ ಐ ಲೈಕ್ ಟ್ರೈಯಿಂಗ್ ಡಿಫ್ರೆಂಟ್ ಜಾನರ್ಸ್. ನನಗೆ ಇವಾಗ ಒಂದು ಆ್ಯಕ್ಷನ್ ಸಿನಿಮಾ ಮಾಡಿದ್ರೆ ನೆಕ್ಸ್ಟ್ ಕಾಮಿಡಿ ಆ್ಯಕ್ಷನ್ ಮಾಡ್ತೀನಿ, ಒಂದು ರೊಮ್ಯಾಂಟಿಕ್ ಸಿನಿಮಾ ಮಾಡ್ತೀನಿ, ಎಲ್ಲವೂ ಮಾಡೋದು ಇಷ್ಟ ನನಗೆ. ಆ ಥರ ಸಾಕಷ್ಟು ಪಾತ್ರಗಳು ಮನಸ್ಸಲ್ಲಿ ಉಳ್ಕೊಂಡಿವೆ, ಸಾಕಷ್ಟು ಎಕ್ಸ್ಪೀರಿಯನ್ಸಸ್. ಆ ಪಾತ್ರ ಮಾಡಬೇಕಾದ್ರೆ ಒಂದು ಮಜಾ ಬರುತ್ತೆ ಕೆಲವು ಪಾತ್ರಗಳು ಮಾಡಬೇಕಾದ್ರೆ. ಸೊ ಆ ಥರ ಸಾಕಷ್ಟು ಪಾತ್ರಗಳಿದೆ. ಆ್ಯಂಡ್ ಈಗೊಂದು ಹೊಸ ಹೆಜ್ಜೆ ತೊಗೊಂಡ್ವಿ, ತತ್ಸಮ ತದ್ಬಾಲ್ ರೀಸೆಂಟಾಗಿ. ಅದರಲ್ಲಿ ಫೈಟ್ಸ್ ಇರಲಿಲ್ಲ, ಸಾಂಗ್ಸ್ ಇರಲಿಲ್ಲ, ಏನೂ ಇರಲಿಲ್ಲ. ಬಟ್ ಆ ಪಾತ್ರ ಒಂಥರ ಮಜವಾಗಿತ್ತು ಪ್ಲೇ ಮಾಡೋದಕ್ಕೆ. ಕೆಲವು ಪಾತ್ರಗಳಿಗೆ ಒಂದು ಚೌಕಟ್ಟಿರಲ್ಲ, ನೀವು ಹೇಗೆ ಬೇಕಾದರೂ ಮಾತಾಡ್ಬೋದು, ಹೇಗೆ ಬೇಕಾದರೂ ಬಾಡಿ ಲ್ಯಾಂಗ್ವೇಜ್ ಇಟ್ಕೊಬೋದು, ಏನು ಬೇಕಾದರೂ ಮಾಡ್ಬೋದು. ಬಟ್ ಕೆಲವು ಪಾತ್ರಗಳಿಗೆ ಅಷ್ಟರಲ್ಲೇ ಮಾಡಬೇಕಾಗುತ್ತೆ. ಆ್ಯಂಡ್ ಸ್ಪೆಷಲಿ ಕ್ಲೋಸ್ ಟು ರಿಯಾಲಿಟಿ. ಈಗ ನಾವು ಫ್ಯಾಂಟಸಿ ಇಲ್ಲ ಫಿಕ್ಷನ್ ಮಾಡಬೇಕಾದ್ರೆ ಬೇರೆ, ಬಟ್ ನಿಜ ಜೀವನಕ್ಕೆ ಹತ್ತಿರವಾಗಿರೋಂಥ ಪಾತ್ರಗಳನ್ನ ಮಾಡಬೇಕಾದ್ರೆ ಸಾಕಷ್ಟು ಮಜಾ ಇರುತ್ತೆ, ಬಿಕಾಸ್ ಅಷ್ಟರಲ್ಲೇ ಮಾಡಬೇಕು. ನಿಜ ನಿಜ. ಪ್ರತಿ ಪಾತ್ರದಲ್ಲಿ ಅವ್ರು ಸೆಟ್ ಮೇಲೆ ಹೆಂಗಿರ್ತಾರೋ ಮನೆಗೆ ಬಂದಾದ್ಮೇಲೆ ಅಟ್ಲೀಸ್ಟ್ ಒಂದು 2 ದಿವಸ ತಗೊಳ್ತಾರೆ ಆ ಕ್ಯಾರೆಕ್ಟರಿಂದ ಆಚೆ ಬರೋಕ್ಕೆ. ಸೊ ಅರ್ಜುನ, ಎಸ್ಪೆಷಲಿ ಅರ್ಜುನ ತಾನೆ, ಅರ್ಜುನ ಶೂಟಿಂಗ್ ಮಾಡುವಾಗ ಮನೇಲಿ ಬಂದ್ಬಿಟ್ಟು ಫುಲ್ ಮಾತಾಡ್ತಾನೆ ಇರ್ಲಿಲ್ಲ. ನಾನು ಏನ್ ಕೋಪ ಮಾಡ್ಕೊಂಡಿದ್ದೀರಾ, ಏನಾದ್ರೂ ಆಗಿದೆ ಅಂತ ಕೇಳ್ಬೇಕಾಗಿರೋದು. ಓ ಇಲ್ಲ ಸಾರಿ, 1 ನಿಮಿಷ ಅಂತ ಮತ್ತೆ ರಿಫ್ರೆಶ್ ಬಟನ್ ಆನ್ ಮಾಡ್ಕೊಂಡ್ಬಿಟ್ಟು ದೆನ್ ಯು ವುಡ್ ಬಿ. ಸೊ ಐ ಥಿಂಕ್ ಫಾರ್ ಹಿಮ್ ಎವ್ರಿ. ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತನಾಡೋದಾದ್ರೆ, ಮುಂಚೆ ಎಲ್ಲ ಹೇಗೆ ಅಂದ್ರೆ ಸ್ಟಾರ್ಗಳಾಗಬೇಕು ಅಂದ್ರೆ ಸಿನಿಮಾ ಅಥವಾ ಸೀರಿಯಲ್ ಒಂದು ಲಿಮಿಟೆಡ್ ಆಪ್ಷನ್. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಓವರ್ ನೈಟ್ ಸ್ಟಾರ್, ಬಟ್ ಅಲ್ಲೂ ಕೂಡ ಕಾಂಪಿಟೇಷನ್ ಇದೆ, ಅಲ್ಲೂ ಕೂಡ ಒಳ್ಳೊಳ್ಳೆ ಪ್ರತಿಭೆಗಳು ಆಚೆ ಬರ್ತಿದ್ದಾರೆ. ಸೊ ಈ ಸೋಷಿಯಲ್ ಮೀಡಿಯಾ ಅದನ್ನ ಬಳಕೆ ಮಾಡ್ಕೊಳ್ಳೋದ್ರ ಬಗ್ಗೆ ಕೂಡ ಗೊಂದಲ ಇದೆ, ಎಷ್ಟಕ್ಕೆ ಲಿಮಿಟ್ ಮಾಡಬೇಕು ಅನ್ನೋದ್ರ ಬಗ್ಗೆ. ನಿಮ್ಗಿಂತ ಇನ್ಯಾರು ಮಾತಾಡ್ತಾರೆ? ಯು ಆರ್ ಸೋ ಆಕ್ಟಿವ್ ಇನ್ ಸೋಷಿಯಲ್ ಮೀಡಿಯಾ. ಇವತ್ತು ಆ್ಯಕ್ಚುಲಿ ಮಾತಾಡ್ತಾ ಇದ್ವಿ ಅದ್ರ ಬಗ್ಗೆನೇ, ದಟ್ ಜನಕ್ಕೆ ಆ ಒಂದು ಫೋನ್ ಇಲ್ಲ ಅಂದರೆ ಸೋಷಿಯಲ್ ಮೀಡಿಯಾನ ನೋಡಿ ಎಷ್ಟು ಅಭ್ಯಾಸ ಆಗ್ಬಿಟ್ಟಿದೆ ದಟ್ ಒಂದು ದಿವಸ ಅದೇನಾದರೂ ಬೈ ಚಾನ್ಸ್ ಸ್ವಿಚ್ ಆಫ್ ಆಗಿಬಿಟ್ರೆ ಏನು ಮಾಡ್ತೀವಿ? ಅದೊಂದು ಯಾವಾಗಲೂ ನನಗೊಂದು ಡೌಟ್ ಇದೆ. ಯಾಕಂದರೆ ಇದೇ ಒಂದು 5 ವರ್ಷಕ್ಕಿಂತ ಮುಂಚೆ, 10 ವರ್ಷಕ್ಕಿಂತ ಮುಂಚೆ ಫೋನ್ ಇರಲಿಲ್ಲ ಅಂದರೂ ದೇವರ್ ಡಿಫ್ರೆಂಟ್ ಥಿಂಗ್ಸ್ ಮಾತಾಡ್ತಾ ಇದ್ವಿ, ಬೇರೆ ಬೇರೆ ಟಾಪಿಕ್ಸ್ ತಗೊಳ್ತಾ ಇದ್ವಿ. ಇವಾಗ ಎಲ್ಲದಕ್ಕೂ ಆ ಒಂದು ಹೋಗಲೇ ಬೇಕು. ನಾನು ನಮ್ಮ ಅಪ್ಪ ಅಮ್ಮ ಜನ್ರೇಷನಲ್ಲೂ ಹೇಳ್ತಾ ಇದ್ದೀನಿ, ಪ್ರತಿ ದಿವಸ ಒಂದು ಗೇಮ್ ಇಡಬೇಕು, ಒಂದು ಕ್ಯಾಂಡಿ ಕ್ರಶ್ ಇರಲಿ, ಏನೇನೋ ಇದೆ ಅಲ್ಲ. ಲೈಕ್ ನನಗೆ ಐ ಫೀಲ್ ಆ್ಯಸ್ ಲಾಂಗ್ ಆಸ್ ಅದು ನಿಮ್ಮ ಜೀವನ, ಎಸ್ಪೆಷಲಿ ಯು ಡೋಂಟ್ ಅಲೌ ಇಟ್ ಟು ಟೇಕ್ ಓವರ್ ಯು ಆರ್ ಓಕೆ. ಅದೇನಾದರೂ ನಿಮಗೆ ಆ ಅಡಿಕ್ಷನ್ ಬಂದುಬಿಟ್ರೆ ಐ ಡೋಂಟ್ ನೋ. ಸಿನಿಮಾ ಮಂದಿನ ಕರ್ಕೊಂಡು ಒಂದು ಸಿನಿಮಾ ಬಗ್ಗೆ ಮಾತನಾಡಿರ್ಬೇಕಾದ್ರೆ ಈ ಪ್ರಶ್ನೆ ಕೇಳಲೇಬೇಕು, ಇನ್ನು ಯಾವೆಲ್ಲ ರೀತಿಯ ಶೇಡ್ಸ್ ನಲ್ಲಿ ಪ್ರಜ್ವಲ್ ಅವ್ರನ್ನ ನೋಡಬಹುದು ಅಭಿಮಾನಿಗಳು ಅಂತ ಹೇಳಿ? ಈಗ ಆ್ಯಕ್ಚುಲಿ ತುಂಬ ತುಂಬ ವಿಭಿನ್ನವಾದ ಶೇಡ್ ಸಿಕ್ಕಿದೆ ಲಕ್ಕಿಲಿ. ಮಾಫಿಯಾ ಇನ್ನೇನು ರಿಲೀಸ್ ಆಗ್ತಾ ಇದೆ, ಅದೊಂದು ಆ್ಯಕ್ಷನ್ ಸಿನಿಮಾ. ಅದಾದ ನಂತರ ಗಣ ರಿಲೀಸ್ ಆಗುತ್ತೆ, ಅದು ಮೊದಲನೇ ಬಾರಿಗೆ ಒಂದು ಸೈನ್ಸ್ ಫಿಕ್ಷನ್ ಸಿನಿಮಾ ಮಾಡ್ತಾ ಇದ್ದೀನಿ. ಅದಾದಮೇಲೆ ರಾಕ್ಷಸ ಬರುತ್ತೆ, ಮೊದಲನೇ ಬಾರಿ ಹಾರರ್ ಸಿನಿಮಾ ಮಾಡ್ತಾ ಇದ್ದೀನಿ. ಸೊ ಹುಷಾರಾಗಿರ್ಬೇಕಾ? ಹ್ಯಾಂಗ್ ಓವರ್ ಮನೇಲಿ ಹುಷಾರ. ಆ ಸೆಟ್ಗೂ ಹೋಗಿದ್ದೀನಿ, ಅಂಥ ಪರ್ಫಾರ್ಮೆನ್ಸ್ ನಾನು ಇವತ್ತು ತನಕ ಪ್ರಜ್ವಲ್ದು ಆ ಥರ ಒಂದು ಪರ್ಫಾರ್ಮೆನ್ಸ್ ನೋಡಿಲ್ಲ. ಇಟ್ ವಾಸ್ ಸೋ ಇಂಪ್ರೆಸಿವ್. ನಾನು ಹೆಂಡತಿಯಾಗಿ ಹೇಳ್ತಾ ಇಲ್ಲ, ಬಟ್ ಆ ಲುಕ್ ಇರಲಿ, ಅವ್ರ ಆ್ಯಕ್ಟಿಂಗ್ ಇರಲಿ, ಅವ್ರ ಸೆಟಪ್ಪು, ಆ ಒಂದು ಪಿಕ್ಚರ್ಗೆ ನಾನು ತುಂಬ ಅಂದರೆ ಈಗಲಿ ವೇಟಿಂಗ್. ಚೀತಾಗೆ ಒಂದು ಹೊಸ ಲುಕ್ ಮಾಡಿದ್ದೀವಿ.
ನೆಕ್ಸ್ಟ್ ಕರಾವಳಿಗೆ ಒಂದು ತುಂಬ ವಿಭಿನ್ನ ಅಂದರೆ ನನ್ನ ಅಪಿಯರೆನ್ಸ್ ಬೇರೆ ತುಂಬ ಬೇರೆ ಥರ ಕರಾವಳಿಯಲ್ಲಿ. ಸೊ ಥ್ಯಾಂಕ್ಫುಲಿ ಡೈರೆಕ್ಟರ್ಸ್ ನನಗೆ ವಿಭಿನ್ನವಾದ ಪಾತ್ರಗಳನ್ನ ಬರೀತಿದ್ದಾರೆ ಆ್ಯಂಡ್ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಿದ್ದಾರೆ. ಎಕ್ಸ್ಟ್ರೀಮ್ಲಿ ಹ್ಯಾಪಿ ಅಬೌಟ್ ಇಟ್. ನಿಮ್ಮಿಬ್ರ ಜೊತೆ ಮಾತನಾಡಿ ತುಂಬಾ ಖುಷಿ ಆಯ್ತು. ನಾನು ಕಾರ್ಯಕ್ರಮದ ಶುರುವಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಹೇಳಿದೆ ಬಣ್ಣಗಳು ತುಂಬ್ತೀವಿ ಅಂತ. ಯು ಬೋತ್ ಆಡೆಡ್ ಲಾಟ್ ಆಫ್ ಕಲರ್ಸ್ ಟು ರಿಪಬ್ಲಿಕ್ ಕನ್ನಡ ಸ್ಟುಡಿಯೋ. ತುಂಬಾ ಸಂತೋಷ ಆಯ್ತು. ಸ್ಟುಡಿಯೋ ಇಸ್ ಕಲರ್ಫುಲ್. ಇನ್ನೂ ಜಾಸ್ತಿ ಆಯ್ತು ನಿಮ್ಮಿಬ್ಬರ ಉಪಸ್ಥಿತಿಯಿಂದ ಕಲರ್ಸ್ ಅಂತ ಹೇಳಿ. ನಮ್ಮ ರಿಪಬ್ಲಿಕ್ ಕನ್ನಡದ ಕಡೆಯಿಂದ ಒಬ್ಬ ಪುಟ್ಟ ರಾಮನನ್ನ ನಿಮ್ಮ ಮನೆಗೆ ಕಳಿಸ್ಕೊಡೋಣ ಅಂತ ಹೇಳಿ. ಅಗೇನ್ ಥ್ಯಾಂಕ್ ಯು ಸೋ ಮಚ್. ಹಾಗೆ ರಾಮನ ಅನುಗ್ರಹ ನಿಮ್ಮಿಬ್ಬರ ಮೇಲೆ ಇಡೀ ಕುಟುಂಬದ ಮೇಲೆ ಇರಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತೀವಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.